ಸರಿ, ಇವತ್ತಿನ ಚಿಂತನೆ ನಾನು ಸ್ವಲ್ಪ ಬೇಗದಲ್ಲಿ ಮುಗಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಸಂಕಷ್ಟಿ ಆದ್ರಿಂದ ಸಂಕಷ್ಟಿ ಉಪವಾಸ ವ್ರತ ಬಿಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ನಾವು ಕ್ರೋಧಿನಾಮ ಸಂವತ್ಸರದ ಉತ್ತರಾಯಣದ ಶಿಶಿರ ಮಾಸದ ಅಥವಾ ಮಾಘ ಮಾಸದ ಶಿಶಿರ ಋತುವಿನ ಮಾಘ ಮಾಸ ಅಥವಾ ಕುಂಭ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿವಸ ಇವತ್ತು ಸಂಕಷ್ಟಹರ ಚತುರ್ಥಿ ಬೇರೆ ಕೂಡ. ಮುಂದೆ ಬರುವಂಥ ಅಮಾವಾಸ್ಯೆ 27 ಫೆಬ್ರವರಿ, 29 ಮಾರ್ಚ್, ಹುಣ್ಣಿಮೆ 14 ಮಾರ್ಚ್, ಏಕಾದಶಿ 24 ಫೆಬ್ರವರಿ, 10 ಮಾರ್ಚ್, 26 ಮಾರ್ಚ್, ಸಂಕಷ್ಟಿ 18 ಮಾರ್ಚ್. ಈ ಸತಿಯ ವಿಶೇಷ ದಿನಗಳಲ್ಲಿ ಒಂದು ಶಿವರಾತ್ರಿ ಇದೆ 26ನೇ ತಾರೀಕಿಗೆ ಫೆಬ್ರವರಿಯಲ್ಲಿ, ಮತ್ತೆ 13, 14 ಮಾರ್ಚಿಗೆ ಹೋಳಿ ಕಾಮದಹನ ಇರ್ತದೆ. ಈ ಸತಿಯ ವಿಶೇಷ ದಿನಗಳಲ್ಲಿ ನನಗೆ ಒಂದು ಕಂಡಿತ್ತು, ನಾಳ್ದು 27ನೇ ಅಮಾವಾಸ್ಯೆಯನ್ನು ದರ್ಶ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇದು ಸ್ವಲ್ಪ ವಿಶೇಷವಾದದ್ದು. ಯಾಕೆ ಅಂತ ಹೇಳಿದ್ರೆ ಉಳಿದ ಅಮಾವಾಸ್ಯೆಗಳಲ್ಲಿ ಚಂದ್ರನ ಅಂಶ ಸ್ವಲ್ಪ ಮಟ್ಟಿಗೆ ನಮಗೆ ಗೋಚರಿಸುವುದಿಲ್ಲ ಅಷ್ಟೇ ಹೊರತು ಚಂದ್ರನ ಅಂಶ ಇದ್ದಿರ್ತದಂತೆ. ಈ ಅಮಾವಾಸ್ಯೆಗೆ ಚಂದ್ರ ಸಂಪೂರ್ಣವಾಗಿ ಅದೃಶ್ಯ ಆಗ್ತಾನಂತೆ. ಹಾಗಾಗಿ ಇದೊಂದು ವಿಶೇಷ ಅಮಾವಾಸ್ಯೆ. ಇದನ್ನು ಮುಖ್ಯವಾಗಿ ನಮ್ಮಲ್ಲಿ ತೀರಿ ಹೋದಂತಹ ಪಿತೃಗಳಿಗೆ, ಬಂಧುಗಳಿಗೆ ತರ್ಪಣ ನೀಡಬಹುದು ಈ ದಿವಸ. ವಿಶೇಷವಾಗಿ ಯಾವಾಗ ಶಾರದ ಹಾಕ್ಲಿಕ್ಕೆ ಆಗದವರಿಗೆ ಆ ದಿವಸ ಮಹಾಲಯದಷ್ಟೇ ಶ್ರೇಷ್ಠವಾದದ್ದು ಈ ಅಮಾವಾಸ್ಯೆ ಕೂಡ ಮಾಡ್ಬೋದಂತೆ. ಇನ್ನು ಇದು ಚಂದ್ರದೇವನಿಗೆ ವಿಶೇಷವಾಗಿರುವಂತಹ ಆರಾಧನೆ ಅಷ್ಟೇ ಅಲ್ಲ, ಸರ್ಪದೋಷ ಇದ್ದರೆ, ಪಿತೃದೋಷ ಇದ್ದರೆ ಇವುಗಳೆಲ್ಲದರ ನಿವಾರಣೆಗೆ ಈ ವ್ರತವನ್ನು ಅಥವಾ ಈ ಅಮಾವಾಸ್ಯೆಯನ್ನು ಉಪವಾಸವಿದ್ದು ಕೈಗೊಂಡ್ರೆ ಅದಕ್ಕೆ ಉಪಶಮನ ಸಿಗ್ತದೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತಾ ಉಂಟು. ಮತ್ತೆ ವಿಶೇಷವಾಗಿ ತಂತ್ರಗಳು, ಮಾಟ ಮಂತ್ರ ಮಾಡುವವರು ಈ ದಿವಸದಲ್ಲಿ ಅದನ್ನು ತೆಗಿಲಿಕ್ಕೆ ಅಥವಾ ಅದನ್ನು ಪ್ರಯೋಗಿಸಲಿಕ್ಕೆ ಈ ದಿವಸ ವಿಶೇಷವಾದದಂತೆ. ಹಾಗಾಗಿ ಈ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದದ್ದು. ಅವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಈ ಅಮಾವಾಸ್ಯೆಯಲ್ಲಿ ಉಪವಾಸ ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇದನ್ನು ಮೌನಿ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮೌನವಾಗಿ ಮಾಡುವಂಥ ಜಪ ತಪಸ್ಸುಗಳಿಗೆ ವಿಷ್ಣು ಬೇಗ ಒಲಿತಾನಂತೆ. ಹಾಗಾಗಿ ಈ ಅಮಾವಾಸ್ಯೆಯ ವಿಶೇಷತೆ ಇದು. ಇನ್ನು 13, 14ಕ್ಕೆ ನಮಗೆ ಗೊತ್ತಿರುವ ಹಾಗೆ ಹೋಳಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಹೋಲಿಕಾ ಎಂಬಂಥ ಅಸುರಿಯನ್ನು ನಮ್ಮ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪಿನ ತಂಗಿ ಅವರನ್ನ ಸಂಹರಿಸಿದ್ದು ಯಾರು? ಅವನ ಅಳಿಯನೆ ಪ್ರಹ್ಲಾದ ಸಂಹರಿಸಿದಂಥ ದಿನ ಅದು. ಉತ್ತರ ಭಾರತದಲ್ಲಿ ಹೋಳಿ ಅಂತ ಆದ್ರೆ ಇಲ್ಲಿ ಕಾಮದಹನ ಅಂದ್ರೆ ಶಿವ ಪಾರ್ವತಿಯರ ಕಾಮದೇವನ ನಷ್ಟವಾಗುವಂಥ ದಿವಸ. ಹಾಗಾಗಿ ಉತ್ತರದಲ್ಲಿ ಹೋಳಿ, ಇಲ್ಲಿ ನಾವು ಕಾಮದಹನ ಅಂತ ಆಚರಣೆ ಮಾಡ್ತೇವಂತೆ. ಇದು ಈ 2 ದಿನಗಳಲ್ಲಿರುವಂತಹ ಈ 2 ವಿಶೇಷವಾದಂತಹ ದಿನಗಳು. ಇಲ್ಲಿಗೆ ನಮ್ಮ ಚಿಂತನೆಯ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ನಮಸ್ಕಾರ.